ಹಿಂದೂ ಸಮಾಜದ ಆದರ್ಶ ಪುರುಷ ಶ್ರೀರಾಮ ಪ್ರಭು ಮತ್ತು ಹಿಂದೂ ದೇವತೆಗಳನ್ನ ಅವಹೇಳನ ಮಾಡಿ ತುಚ್ಛವಾಗಿ ನಿಂದಿಸಿ ಸ್ವಯಂ ಘೋಷಿತ ವಿಚಾರವಾದಿಗಳ ಹಾಗೂ ಇದನ್ನ ಪ್ರೇರೇಪಿಸುವ ರಾಜ್ಯ ಸರ್ಕಾರದ ವಿರುದ್ಧ ಕೋಟಿಕಾರು ಬೀದಿಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾ ಸಭೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ವಿಟ್ಲ ಪ್ರಖಂಡ ಕಾರ್ಯದರ್ಶಿ ಗಣರಾಜ್ ಭಟ್ ಕೆದಿಲ ಅವರು ಮಾತನಾಡಿ, ಹಿಂದೂಗಳ ರಕ್ಷೆಯೇ ರಾಮನಾಮ. ಆದರೂ ಹಿಂದೂಗಳ ಆಚಾರ ವಿಚಾರಗಳಲ್ಲಿ ಬಾಕಿಯಾಗದ ಸದಾ ಬಾರಿನಲ್ಲಿ ಕುಳಿತು ಹೆಣ್ಣು ಮಕ್ಕಳ ಸಹವಾಸದಲ್ಲಿರುವ ಭಗವಾನಿಗೆ ಶ್ರೀರಾಮನ ಹೆಸರನ್ನ ಹೇಳುವ ನೈತಿಕತೆ ಇಲ್ಲ ಎಂದು ಹೇಳಿದ್ರು. ಮನಸ್ಸು ನೋಯುತ್ತೇರಿ, ರಕ್ತ ಕುದಿಯುತ್ತೇರಿ, ನಮ್ಮ ಮರ್ಯಾದ ಪುರುಷೋತ್ತಮನನ್ನು ಹೇಳುವಾಗ ನೋಯೋ ತಪ್ಪೇನು, ರಕ್ತ ಕುದಿಯೋದು ತಪ್ಪೇನು, ಪ್ರಶ್ನೆ ಮಾಡುವುದು ತಪ್ಪೇನು? ಬೀದಿಯಲ್ಲಿ ನಿಂತ ಬೊಗಳ ನಾಯಿ ನಿಮ್ಮ ಅಪ್ಪನನ್ನು ಪ್ರಶ್ನಿಸಿದರೆ ಕಪಾಲಕ್ಕೆ ಬಡಿತೀರಾ, ಕೈ ಮುಗಿದು ಹೋಗ್ತೀರಾ? ಇಲಾಖೆಯವರಲ್ಲಿಯೂ ರಾಜಕಾರಣಿಗಳಲ್ಲಿಯೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿಯೂ ಪ್ರಶ್ನಿಸ್ತೇನೆ. ಮಂಗಳೂರಿನಲ್ಲಿ ನಾಳೆಯ ದಿನ ಗಣರಾಜ ಭಟ್ಟನೇ. ಈ ಸಂದರ್ಭ ಸಾಹಿತಿ ಭಗವಾನ್ ಮತ್ತು ಕೇರಳ ರಾಜ್ಯ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರತಿಕೃತಿಯನ್ನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಹಿಸಿ ಪ್ರತಿಭಟಿಸಲಾಯಿತು. ಪ್ರತಿಭಟನೆಯಲ್ಲಿ ಆರ್ಎಸ್ಎಸ್ನ ಜಿಲ್ಲಾ ಸಹ ಕಾರ್ಯವಾಹ ನಾಗೇಶ್ ಕುಂಪಲ, ಜಿಲ್ಲಾ ಕಾರ್ಯವಾಹ ಪ್ರವೀಣ್ ತಲಪಾಡಿ, ಬಿಜೆಪಿ ಕ್ಷೇತ್ರಾಧ್ಯಕ್ಷ ಸಂತೋಷ್ ರೈ ಬುಳಿಯಾರ್, ಉಳ್ಳಾಲ ತಾಲೂಕು ವ್ಯವಸ್ಥಾಪನಾ ಪ್ರಮುಖ ಅರ್ಜುನ್ ಮಾಡೂರು ಹಾಜರಿದ್ದರು. ಸರ್ಕಾರಕ್ಕೆ